ರಾಜ್ಯ ಮತ್ತು ಜಿಲ್ಲೆಯಲ್ಲೂ ಗುಂಪುಗಳಾಗಿ ಹೋಳಾಗಿರುವ ಬಿಜೆಪಿ ಪಕ್ಷದಲ್ಲಿ ಮತ್ತೊಂದು ದೊಡ್ಡ ಎಡವಟ್ಟಾಗಿದೆ. ಬಿಜೆಪಿ ಪಕ್ಷ ತಾಯಿ ಇದ್ದಂತೆ, ಪಕ್ಷ ದೇವಸ್ಥಾನ ಇದ್ದಂತೆ. ಪಕ್ಷದ ಕಚೇರಿಯಲ್ಲಿ ಪಕ್ಷದ ಚಟುವಟಿಕೆ ಬಿಟ್ಟು ಇನ್ಯಾವ ಕೆಲಸ ಮಾಡಬಾರದು ಎಂಬುದು ಬಿಜೆಪಿ ಪಕ್ಷದ ನಿಯಮ. ಆದರೆ ಬಳ್ಳಾರಿ ಬಿಜೆಪಿ ಕಚೇರಿಯಲ್ಲಿ ಭರ್ಜರಿ ಬರ್ತ್ಡೇ ಪಾರ್ಟಿ ಮಾಡಲಾಗಿದೆ. ಸ್ವತಃ ಅಧ್ಯಕ್ಷ ಅನಿಲ್ ಮೋಕಾ ಬಿಜೆಪಿ ಕಚೇರಿಯನ್ನ ತಮ್ಮ ಸ್ನೇಹಿತನಿಗೆ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬಾಡಿಗೆ ನೀಡಿದ್ದಾರೆ. ಹೋಟೆಲ್, ಸಮುದಾಯ ಭವನ, ಮದುವೆ ಮಂಟಪವನ್ನ ಬಾಡಿಗೆ ನೀಡಿದಂತೆ ಬಳ್ಳಾರಿ ಬಿಜೆಪಿ ಕಚೇರಿಯನ್ನೇ ಬಾಡಿಗೆ ನೀಡಲಾಗಿದೆ. ಕಚೇರಿಯಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿದ ವಿಷಯ ತಿಳಿದು ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ನೇಮಕಗೊಂಡ ನೂತನ ಅಧ್ಯಕ್ಷ ನಿಖಿಲ್ ಮೋಕಾ ಮತ್ತು ಕಾರ್ಯದರ್ಶಿ ಶರಣ್ ಕುಮಾರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಕ್ಷದ ಚಟುವಟಿಕೆ ಬಿಟ್ಟು ಇನ್ಯಾವ ಕೆಲಸಕ್ಕೆ ಪಕ್ಷದ ಕಚೇರಿ ಬಳಸಬಾರದು. ಪಕ್ಷದ ಕಚೇರಿ ದುರ್ಬಳಕೆ ಹಿನ್ನೆಲೆ 3 ದಿನದ ಒಳಗೆ ಉತ್ತರ ನೀಡುವಂತೆ ನೋಟಿಸ್ ನೀಡಲಾಗಿದೆ. ಹಿರೇಗುಂಟನೂರು ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸೌಮ್ಯ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಎಂದು ಆರೋಪಿಸಿದ್ದ ಮಂಜುನಾಥ್ ವಿರುದ್ಧ ಸೌಮ್ಯ ಸಿಡಿದೆದ್ದಿದ್ದಾಳೆ. ಚಿತ್ರದುರ್ಗದಲ್ಲಿ ಮಾಧ್ಯಮಗಳು ಮುಂದೆ ಬಾಯ್ಬಿಟ್ಟ ಸೌಮ್ಯ, ಪ್ರತಿನಿತ್ಯ ಕುಡಿದು ಬಂದು ಸಿಗರೆಟ್ನಲ್ಲಿ ಸುಡೋನು, ಮೊನ್ನೆ ತಾನೇ ಕುತ್ತಿಗೆ ಇಸುಕಿದ್ದಾನೆ, ಹಾಗಾಗಿ ಮಾತನಾಡೋದಕ್ಕೆ ಆಗ್ತಿಲ್ಲ, ಹೋಗ್ಲಿ ಬಿಡು ಅಂತ ಕಂಪ್ಲೇಂಟ್ ಕೊಡದೆ ಸುಮ್ಮನಾಗಿದ್ದೆ. ಅಷ್ಟರಲ್ಲಿ ಟಿವಿಗಳಲ್ಲಿ ಬರುವ ಹಾಗೆ ಮಾಡಿದ್ದಾನೆ ಎಂದು ಮಂಜುನಾಥ್ ವಿರುದ್ಧ ಸೌಮ್ಯ ಆರೋಪಿಸಿದ್ಲು. ಪ್ರೀತಿ ಪ್ರೇಮದ ಹೆಸರಲ್ಲಿ ನನ್ನ ತಲೆ ಕೆಡಿಸಿ ಮೋಸ ಮಾಡಿದ್ದಾನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗ್ತೀನಿ, ಆ ರೀತಿ ಜೀವನ ಮಾಡೋಣ, ಈ ರೀತಿ ಜೀವನ ಮಾಡೋಣ ಅಂತ ತಲೆ ಕೆಡಿಸಿದ್ದ. ನಾನು ದೊಡ್ಡ ರಾಜಕಾರಣಿ, ಶಾಸಕ ಪಪ್ಪಿ ಪರಿಚಯ ಎಂದಿದ್ದ. ನನಗೆ 30 ಲಕ್ಷ ಹಣ ಚಿನ್ನವನ್ನ ಇಸ್ಕೊಂಡಿದ್ದಾನೆ ನನ್ನ ಬಳಿ. ಇದುವರೆಗೂ 1 ರೂಪಾಯಿ ಕೂಡ ವಾಪಸ್ ಬಂದಿಲ್ಲ ಅಂತ ಸೌಮ್ಯ ಆರೋಪಿಸಿದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.